ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2025ರಲ್ಲಿ ರಿಲೀಸ್ ಆದ ಪೆರಂಪುಆನ್ ಪೆಂಬುವಾ ಸಿಯಲ್ ಅಂದರೆ ದ ಅನ್ಲಕ್ಕಿ ವುಮೆನ್ ಎಂಬ ಇಂಡೋನೇಷಿಯನ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಭಯಾನಕವಾಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಒಂದು ಸಣ್ಣ ಫ್ಯಾಮಿಲಿಯಿಂದ. ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಮಗಳು ಪೋತಿಗೆ ಹೊಸ ಸ್ಟೆಪ್ ಮದರ್ ಹಾಗೂ ಸ್ಟೆಪ್ ಸಿಸ್ಟರ್ ಅನ್ನ ಪರಿಚಯ ಮಾಡಿಸ್ತಾನೆ. ಇದಾದ ಮೇಲೆ ಕತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಅಲ್ಲಿ ಮೀರಾ ಎಂಬಾಕೆಯ ಮದುವೆಯ ಸಂಭ್ರಮ ನಡೀತಿರುತ್ತೆ. ಮೀರಾ ಮದುವೆಯ ಬಟ್ಟೆಗಳಲ್ಲಿ ಸುಂದರವಾಗಿ ಕಾಣ್ತಿರ್ತಾಳೆ, ಯಾಕಂದ್ರೆ ಅವಳ ಮೇಕಪ್ ಅನ್ನ ವಾರ್ಸೋ ಎಂಬ ಫೇಮಸ್ ಮೇಕಪ್ ಆರ್ಟಿಸ್ಟ್ ಮಾಡಿದ್ಲು. ಆಕೆ ತನ್ನ ಮೇಕಪ್ ಹಾಗೂ ಕರಾಳ ಮಾಟ ಮಂತ್ರದ ಶಕ್ತಿಗಳಿಗೆ ತುಂಬಾ ಹೆಸರಾಗಿದ್ಲು. ಮದುವೆಯ ಸಮಯದಲ್ಲಿ ಮೀರಾ ಮತ್ತು ಅವಳ ಗಂಡ ಆರ್ಯೋ ಎಲ್ಲ ಸಂಪ್ರದಾಯಗಳನ್ನ ಮಾಡ್ತಿದ್ರು. ಅದರಲ್ಲಿ ಒಂದು ಸಂಪ್ರದಾಯದ ಪ್ರಕಾರ ಆರ್ಯೋ ತನ್ನ ಕಾಲಿನಿಂದ ಒಂದು ಮೊಟ್ಟೆಯನ್ನ ಒಡೆಯಬೇಕಿತ್ತು. ಆಮೇಲೆ ಮನೆಯ ಹಿರಿಯರ ಆಶೀರ್ವಾದ ಪಡಿಬೇಕಿತ್ತು. ಇದರಿಂದ ಅವರ ಮದುವೆ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನಂಬಿಕೆ. ಆದರೆ ಆರ್ಯೋ ಮೊಟ್ಟೆ ಒಡೆದ ತಕ್ಷಣ ಆ ಮೊಟ್ಟೆ ಕೊಳೆತು ಹೋಗಿರೋದು ಕಾಣುತ್ತೆ. ಇದು ದೊಡ್ಡ ಅಪಶಕುನ ಅಂತ ಅಲ್ಲಿದ್ದವರೆಲ್ಲ ತುಂಬಾ ಗಾಬರಿಯಾಗ್ತಾರೆ. ಆದರೆ ಆರ್ಯೋ ಇದನ್ನ ತಲೆಗೆ ಹಾಕಿಕೊಳ್ಳದೆ ಮೀರಾ ಕಡೆ ನೋಡಿ ನಗ್ತಾನೆ ಮತ್ತು ಅವಳಿಗೂ ಚಿಂತೆ ಆಗದಂತೆ ಧೈರ್ಯ ತುಂಬುತ್ತಾನೆ. ಮದುವೆ ಮುಗಿದ ಮೇಲೆ ಗೆಸ್ಟ್ಗಳೆಲ್ಲ ಹೊರಡ್ತಾರೆ. ಮೀರಾಳ ಕಸಿನ್ ತನ್ನ ಫ್ರೆಂಡ್ಸ್ ಹತ್ತಿರ ಮಾತಾಡ್ತಾ, ಮೀರಾ ಮತ್ತು ಆರ್ಯೋಗೆ ಹೇಗೆ ಪರಿಚಯ ಆಯಿತು ಅಂತ ನನಗೂ ಗೊತ್ತಿಲ್ಲ. ಬಹುಶಃ ಆರ್ಯೋ ಮನೆ ಮನೆಗೆ ಹೋಗಿ ಸರ್ವೆ ಮಾಡೋ ಕೆಲಸ ಮಾಡ್ತಿರೋದ್ರಿಂದ ಪರಿಚಯ ಆಗಿರಬಹುದು ಅಂತಾಳೆ. ಮದುವೆಯ ಮೊದಲ ರಾತ್ರಿ ಆರ್ಯೋ ಮೀರಾಗೆ ತಮಾಷೆಯಾಗಿ ಅಡುಗೆ ಮಾಡೋದನ್ನ ನಾನೇ ಕಲಿಸಿಕೊಡ್ತೀನಿ ಅಂತಾನೆ. ನಂತರ ಅವರಿಬ್ಬರು ಒಂದಾಗ್ತಾರೆ. ಮರುದಿನ ಬೆಳಗ್ಗೆ ಆರ್ಯೋ ಬೇಗನೆ ಕೆಲಸಕ್ಕೆ ಹೊರಡ್ತಾನೆ. ಹೋಗುವಾಗ ಮೀರಾಗೆ ಒಂದು ಲೆಟರ್ ಬರೆದಿಟ್ಟು ಹೋಗಿರ್ತಾನೆ. ಅದರಲ್ಲಿ ಒಂದು ಅಡುಗೆಯ ರೆಸಿಪಿ ಇರುತ್ತೆ. ಇತ್ತ ಕೆಲಸದಲ್ಲಿ ಆರ್ಯೋ ತುಂಬಾ ಖುಷಿಯಾಗಿದ್ದ. ಸರ್ವೆ ಮಾಡ್ತಾ ಮಾಡ್ತಾ ಒಂದು ಹಳೆ ದಂಪತಿಗಳ ಮನೆಗೆ ಹೋಗ್ತಾನೆ. ಅಲ್ಲಿ ಮಾತಾಡುವಾಗ ಅವನಿಗೆ ಏನೋ ಒಂಥರ ವಿಚಿತ್ರ ಅನುಭವ ಆಗುತ್ತೆ. ಒಂದು ಕ್ಷಣದಲ್ಲಿದ್ದ ಆ ವಯಸ್ಸಾದ ಮಹಿಳೆ ಮುಂದಿನ ಕ್ಷಣದಲ್ಲೇ ಮಾಯವಾಗಿ ಹೋಗ್ತಾಳೆ. ಇದನ್ನು ನೋಡಿ ಆರ್ಯೋಗೆ ಸ್ವಲ್ಪ ವಿಚಿತ್ರ ಅನಿಸಿದ್ರು ಮುಂದಿನ ಮನೆಗೆ ಹೋಗ್ತಾನೆ. ಇತ್ತ ಮನೆಯಲ್ಲಿ ಮೀರಾ ಕನ್ನಡಿಯಲ್ಲಿ ಕೂದಲು ಬಾಚಿಕೊಳ್ಳುವಾಗ ಯಾರೋ ಅವಳ ಹೆಗಲ ಮೇಲೆ ಕೈ ಇಟ್ಟ ಹಾಗೆ ಆಗುತ್ತೆ. ತಿರುಗಿ ನೋಡಿದ್ರೆ ಯಾರೂ ಇರಲ್ಲ. ಅವಳು ಅಡುಗೆ ಮಾಡಲು ಶುರು ಮಾಡ್ತಾಳೆ. ಆಗ ಹೊರಗೆ ಕರೆಂಟ್ ಮೀಟರ್ ಚೆಕ್ ಮಾಡಲು ಬಂದವನನ್ನ ನೋಡ್ತಾಳೆ. ಆದರೆ ಆ ಮನುಷ್ಯ ಪದೇ ಪದೇ ಬಂದು ಮೀಟರ್ ಚೆಕ್ ಮಾಡೋದು ಅವಳಿಗೆ ಅನುಮಾನ ತರಿಸುತ್ತೆ. ಹೊರಗೆ ಹೋಗಿ ಅವನನ್ನ ಕೇಳಿದಾಗ ಆತ ಇದ್ದಕ್ಕಿದ್ದಂತೆ ಭಯಾನಕ ಗೋಸ್ಟ್ ಆಗಿ ಬದಲಾಗ್ತಾನೆ. ಮೀರಾ ಓಡೋಗಿ ತನ್ನ ರೂಮ್ನಲ್ಲಿ ಹೈಡ್ ಆಗ್ತಾಳೆ. ಈ ಮನುಷ್ಯ ಯಾಕೆ ಇವಿಲ್ ತರ ಬದಲಾದ, ಇದರ ಬಗ್ಗೆ ನಮಗೆ ಮುಂದೆ ತಿಳಿಯುತ್ತೆ. ಇನ್ನೊಂದೆಡೆ ಆರ್ಯೋ ಮತ್ತೊಂದು ಮನೆಗೆ ಹೋದಾಗ ಲಾಸ್ಮಿ ಅನ್ನೋ ಮಹಿಳೆ ಸಿಗ್ತಾಳೆ. ಅವಳು ಮೊದಲು ನಾರ್ಮಲ್ ಆಗಿ ಮಾತಾಡ್ತಾ ಇದ್ದಕ್ಕಿದ್ದಂತೆ ನಾನು ಜಾಸ್ತಿ ಸುಂದರವಾಗಿದ್ದೀನಾ ಅಥವಾ ನಿನ್ನ ಹೆಂಡತಿನಾ ಅಂತ ಕೇಳ್ತಾಳೆ. ಆರ್ಯೋ ನನ್ನ ಹೆಂಡತಿನೇ ಚೆನ್ನಾಗಿರೋದು ಎಂದ ತಕ್ಷಣ ಅವಳ ಮುಖ ಭಯಾನಕವಾಗಿ ಬದಲಾಗಿ ಬಿಡುತ್ತೆ. ಆರ್ಯೋ ಹೆದರಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಎಚ್ಚರ ಆದಾಗ ಯಾರೂ ಇರಲ್ಲ. ಪ್ರಾಣ ಉಳಿಸಿಕೊಳ್ಳಲು ಓಡೋಗಿ ಒಂದು ಅಂಗಡಿಯಲ್ಲಿ ಸಂಜೆಯವರೆಗೂ ಕಾಯ್ತಾನೆ. ಆದರೆ ರಾತ್ರಿ ಆ ಅಂಗಡಿಯಲ್ಲೂ ಲಾಸ್ಮಿಯ ಗೋಸ್ಟ್ ಕಾಣಿಸಿಕೊಳ್ಳುತ್ತೆ. ಅವನಿಗೆ ಅತಿಯಾಗಿ ಹಾಂಟ್ ಮಾಡುತ್ತೆ. ಹೆದರಿ ರಸ್ತೆಯಲ್ಲಿ ಓಡುವಾಗ ಮತ್ತೊಂದು ಇವಿಲ್ ಮದುವೆಯ ಹುಡುಗಿಯ ತರ ಅಲಂಕಾರ ಮಾಡಿಕೊಂಡು ಎದುರಿಗೆ ಬರುತ್ತೆ. ಅಷ್ಟರಲ್ಲೇ ಅವಳ ಹಿಂದೆ ಒಂದು ಕುದುರೆ ಗಾಡಿ ಬರುತ್ತೆ. ಅದರ ಸಾರಥಿಗೆ ತಲೆಯೇ ಇರಲ್ಲ. ಸ್ನೇಹಿತರೆ, ಈ ಸೀನ್ ನಿಜಕ್ಕೂ ಮೈ ಜುಮ್ಮೆನಿಸುತ್ತೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಮೀರಾಗೆ ಏನೋ ವಿಚಿತ್ರ ಅನುಭವ ಆಗುತ್ತೆ. ಅವಳ ಹೆಗಲಿನ ಮೂಳೆ ಕ್ರಾಸ್ ಆಗಿ ಮೂಗಿನಿಂದ ರಕ್ತ ಬರಲು ಶುರುವಾಗುತ್ತೆ. ಇತ್ತ ರಸ್ತೆಯಲ್ಲಿ ಆ ಆತ್ಮ ಆರ್ಯೋನನ್ನ ಕೊಂದು ತಲೆಯಿಲ್ಲದ ಸಾರಥಿಯ ಗಾಡಿಯಲ್ಲಿ ಕೂತು ಮಾಯವಾಗುತ್ತೆ. ಆದರೆ ಆ ಇವಿಲ್ ಎಂಟಿಟಿಯ ಕಂಟ್ರೋಲ್ನಲ್ಲಿ ಇನ್ನುಳಿದ ಗೋಸ್ಟ್ಗಳು ಇದ್ದವು ಅಂತ ಇಲ್ಲಿ ಅರ್ಥವಾಗುತ್ತೆ. ಮರುದಿನ ಆರ್ಯೋನ ಶವ ಸಂಸ್ಕಾರದ ವೇಳೆ ಅವನ ತಾಯಿ ಮೀರಾನೆ ತನ್ನ ಮಗನ ಸಾವಿಗೆ ಕಾರಣ ಅಂತ ಅವಳನ್ನ ಮನೆಯಿಂದ ಹೊರಗಾಕ್ತಾರೆ. ಮೀರಾ ಕೆಲಸಕ್ಕಾಗಿ ಒಂದು ವಿಗ್ ಫ್ಯಾಕ್ಟರಿಗೆ ಸೇರ್ತಾಳೆ. ಅಲ್ಲಿ ಮ್ಯಾನೇಜರ್ ಅವಳಿಗೆ ಎಲ್ಲವನ್ನೂ ಪರಿಚಯ ಮಾಡ್ತಾ ಕಂಪನಿಯ ಹೆಡ್ ಅಗಸ್ನನ್ನು ಪರಿಚಯ ಮಾಡಿಸ್ತಾಳೆ. ಹೀಗಿರುವಾಗ ಹೊಸದಾಗಿ ಕೆಲಸಕ್ಕೆ ಸೇರಿದ ಹುಡುಗಿ ಮೀರಾನ ನೋಡಿ ಜೋರಾಗಿ ಕಿರುಚಾಡಿ ಈಕೆ ಬ್ಯಾಡ್ ಲಕ್ ಅಂತಾಳೆ. ತಕ್ಷಣವೇ ಫ್ಯಾಕ್ಟರಿಯಲ್ಲಿದ್ದ ಒಬ್ಬನಿಗೆ ದೆವ್ವ ಹಿಡಿದು ಆ ದಿನದ ಕೆಲಸ ಹಾಳಾಗುತ್ತೆ. ಅಗಸ್ ಮೀರಾನ ತನ್ನ ಕಾರ್ನಲ್ಲಿ ಕೂರಿಸಿಕೊಂಡು ಅಲ್ಲಿಂದ ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾನೆ. ಆ ರೆಸ್ಟೋರೆಂಟ್ ಬನ ಎಂಬಾತನಿಗೆ ಸೇರಿದ್ದಾಗಿರುತ್ತೆ.
ಬನ ಮೀರಾನ ಮೊದಲ ಸಲ ನೋಡಿದ ತಕ್ಷಣವೇ ಇಷ್ಟಪಡ್ತಾನೆ. ಅಗಸ್ ಮೀರಾಗೆ ಧೈರ್ಯ ಹೇಳಿ ತನ್ನನ್ನು ಮದುವೆಯಾಗುವಂತ ಪ್ರಪೋಸ್ ಮಾಡ್ತಾನೆ. ಆದರೆ ಮೀರಾ ಏನು ಹೇಳದೆ ಮನೆಗೆ ಬರ್ತಾಳೆ. ಈ ಕಷ್ಟಗಳ ಮಧ್ಯೆ ಅವಳಿಗೆ ಒಂದಿಷ್ಟು ನೆಮ್ಮದಿ ತರೋದು ಕಂಪನಿಯ ಓನರ್ ಅಗಸ್ ಮಾತ್ರ. ಆತ ಬಂದಾಗಲಿಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾನೆ. ಹೀಗಿರುವಾಗ ರಾತ್ರಿ ಯಾರೋ ಅವಳಿಗೆ ತಂದುಕೊಟ್ಟ ಬಿಸಿ ಊಟದ ಪಾರ್ಸಲ್ ಬಿಚ್ಚಿದಾಗ ಅವಳಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಆರ್ಯೋ ಬರೆದಿದ್ದ ಅದೇ ಅಡುಗೆ ರೆಸಿಪಿಯ ಲೆಟರ್ ಇರುತ್ತೆ. ಬಿಸಿ ಊಟವನ್ನ ಮುಟ್ಟಿದ್ದರಿಂದ ಅವಳ ಕೈ ಸುಡುತ್ತೆ ಮತ್ತು ಆ ಕ್ಷಣದಲ್ಲೇ ಅವಳಿಗೆ ಆರ್ಯೋನ ಅತ್ಯಂತ ಭಯಾನಕ ಮುಖ ಕಾಣುತ್ತೆ. ನಂತರ ಮೀರಾನ ಬ್ಯಾಡ್ ಲಕ್ ಅಂತ ತಿಳಿದು ಮನೆ ಓನರ್ ಅವಳನ್ನ ಮನೆಯಿಂದ ಹೊರಗಾಕ್ತಾಳೆ. ಬೇರೆ ದಾರಿ ಇಲ್ಲದೆ ಮೀರಾ ಅಂದು ರಾತ್ರಿ ಫ್ಯಾಕ್ಟರಿಯಲ್ಲೇ ಮಲಗ್ತಾಳೆ. ಮರುದಿನ ಬೆಳಿಗ್ಗೆ ಕೆಲಸಗಾರರು ಅವಳನ್ನು ಹೊರಗೆ ಹಾಕಲು ನೋಡಿದಾಗ ಅಗಸ್ ಅವಳಿಗೆ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಮದುವೆ ಬಗ್ಗೆ ಮಾತಾಡ್ತಾನೆ. ಈ ಬಾರಿ ಮೀರಾ ಬೇರೆ ಆಯ್ಕೆ ಇಲ್ಲದೆ ಒಪ್ತಾಳೆ. ಇದನ್ನ ನೋಡಿದ ಅಲ್ಲಿ ಕೆಲಸ ಮಾಡೋ ಸುನಿಯೋತೋ ಎಂಬಾತನಿಗೆ ಸಖತ್ ಕೋಪ ಬರುತ್ತೆ. ಏಕೆಂದರೆ ಆತ ಮೀರಾ ಮೇಲೆ ಕೆಟ್ಟ ಕಣ್ಣಿಟ್ಟಿರ್ತಾನೆ. ಮದುವೆಯ ಮೊದಲ ರಾತ್ರಿ ಅಗಸ್ ಮೀರಾಳ ಜೊತೆ ಮಾತಾಡ್ತಾ ಅವಳ ತಂಗಿ ಪೂತಿಯ ಬಗ್ಗೆ ಕೇಳ್ತಾನೆ. ಆಗ ಮೀರಾ ನಾವಿಬ್ಬರು ದೂರ ಆಗಿದ್ದೀವಿ ಅಂತಾಳೆ. ನಂತರ ಅಗಸ್ ಹತ್ತಿರ ಬಂದ ತಕ್ಷಣ ಮೀರಾಗೆ ಮತ್ತೆ ಆರ್ಯೋನ ಭಯಾನಕ ಆತ್ಮ ಕಾಣಿಸಿ ಹೆದರಿ ಹೋಗ್ತಾಳೆ. ಅಂದು ಅವರ ನಡುವೆ ಏನೂ ನಡೆಯಲ್ಲ. ಸ್ನೇಹಿತರೆ, ಮೀರಾ ಬೇರೆ ಗಂಡಸರ ಹತ್ತಿರ ಹೋಗುವಾಗ ಯಾಕೆ ಆ ಆತ್ಮ ಬರ್ತಾ ಇತ್ತು? ಇದಕ್ಕೆ ಉತ್ತರ ನಮಗೆ ಮುಂದೆ ಗೊತ್ತಾಗುತ್ತೆ. ಮರುದಿನ ಮೀರಾ ತರಕಾರಿ ತರುವಾಗ ಬನ ಅವಳನ್ನ ನೋಡ್ತಾ ಇರ್ತಾನೆ. ಮೀರಾ ತನ್ನ ತಂಗಿ ಪೂತಿ ಮನೆಗೆ ಹೋದಾಗ ಪೂತಿ ಅವಳನ್ನ ದ್ವೇಷದಿಂದ ಹೊರಗೆ ಹೋಗಲು ಹೇಳ್ತಾಳೆ. ತನ್ನ ಮಗಳನ್ನ ಈಕೆ ತನ್ನ ಅಕ್ಕ ಎಂದು ಕೂಡ ಪರಿಚಯ ಮಾಡಿಸಲ್ಲ. ಇದಾದ ಮೇಲೆ ಒಂದು ರಾತ್ರಿ ಕೊನೆಗೂ ಮೀರಾ ಮತ್ತು ಅಗಸ್ ಇಂಟಿಮೇಟ್ ಆಗ್ತಾರೆ. ಮರುದಿನ ಬನ ರೆಸ್ಟೋರೆಂಟ್ನಲ್ಲಿ ಕೆಲವು ಫುಡ್ ತಗೊಳ್ಳೋಕೆ ಮೀರಾ ಅಲ್ಲಿಗೆ ಬರ್ತಾಳೆ. ಅಂದು ರಾತ್ರಿ ಅಗಸ್ ತಡವಾಗಿ ಕೆಲಸ ಮುಗಿಸಿ ಬರುವಾಗ ಅವನ ಕಾರಿನ ಟೈರ್ ಪಂಚರ್ ಆಗುತ್ತೆ. ಆತ ಟೈರ್ ಬದಲಾಯಿಸುವಾಗ ಅವನ ಹಿಂದೆ ಅದೇ ಭಯಾನಕವಾದ ಇವಿಲ್ ಪ್ರತ್ಯಕ್ಷವಾಗುತ್ತೆ. ಅದೇ ಸಮಯದಲ್ಲಿ ಹೋಟೆಲ್ನಲ್ಲಿದ್ದ ಮೀರಾ ಹೆಗಲು ಕೂಡ ಜೋರಾಗಿ ನೋವಾಗಲು ಶುರುವಾಗುತ್ತೆ. ಸ್ನೇಹಿತರೆ, ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಅಡಗಿದೆ. ಕಾರಿನ ಕೆಳಗೆ ಬಿದ್ದ ಸ್ಕ್ರೂ ತರಲು ಹೋದ ಅಗಸ್ನ ಕೈ ಹಿಡಿದು ಆ ಇವಿಲ್ ಜೋರಾಗಿ ಒಂದೇ ಸಮನೆ ಎಳೆಯುತ್ತಾ ಕ್ರೂರವಾಗಿ ಕೊಂದು ಹಾಕುತ್ತೆ. ಇತ್ತ ಮೀರಾಗೆ ಏನು ಕೆಟ್ಟದ್ದಾಗಿದೆ ಅನ್ಸಿ ಬನ ಜೊತೆ ಹೋಗಿ ನೋಡುವಾಗ ಅಗಸ್ನ ಶವ ಪಂಚರ್ ಆಗಿದ್ದ ಕಾರಿನ ಪಕ್ಕದಲ್ಲೇ ಬಿದ್ದಿರುತ್ತೆ. ಅಗಸ್ ಸತ್ತ ಮೇಲೆ ಸುನಿಯೋತೋ ಫ್ಯಾಕ್ಟರಿಯ ಹೆಡ್ ಆಗ್ತಾನೆ ಮತ್ತು ಮೀರಾನ ಕೆಲಸದಿಂದ ತೆಗೆದಾಕ್ತಾನೆ. ಊರಿನ ಜನರು ಕೂಡ ಮೀರಾನನ್ನ ಒಪ್ಪೋದಿಲ್ಲ. ಇವಳೊಬ್ಬಳು ಬ್ಯಾಡ್ ಲಕ್ ಅಂತ ನಿಂದಿಸ್ತಾರೆ. ಮೀರಾ ತಂಗಿ ಪೂತಿಗೆ ಅವಳ ಗಂಡನಿಂದ ಈ ವಿಷಯ ತಿಳಿದಾಗ ಅವಳು ಒಳಗೊಳಗೆ ಸಖತ್ ಖುಷಿ ಪಡ್ತಾಳೆ. ಮೀರಾ ಅನಾಥಳಾಗಿ ಬೀದಿಗೆ ಬಂದಾಗ ಬನ ಅವಳನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅಡುಗೆ ಮಾಡಿಕೊಟ್ಟು ಧೈರ್ಯ ತುಂಬುತ್ತಾನೆ. ಅಂದು ರಾತ್ರಿ ಮೀರಾಗೆ ಕನಸಿನಲ್ಲಿ ಪುನಃ ಆರ್ಯೋ ಭಯಾನಕ ರೂಪದಲ್ಲಿ ಕಾಡ್ತಾನೆ. ಮರುದಿನ ಬನ ತನ್ನ ತಾಯಿಯ ನೆನಪುಗಳ ಬಗ್ಗೆ, ಅವರು ತೀರಿ ಹೋದ ಬಗ್ಗೆ, ಬಿಸ್ನೆಸ್ನಿಂದ ನಷ್ಟವಾಗಿದ್ದರ ಬಗ್ಗೆ ಎಲ್ಲ ಮೀರಾಗೆ ಹೇಳ್ತಾನೆ. ಹಾಗೆಯೇ ಮೀರಾಗೆ ಕೆಟ್ಟ ನೆನಪುಗಳನ್ನ ಮರೆತು ಹೊಸ ಜೀವನ ಆರಂಭಿಸಲು ಹೇಳ್ತಾನೆ. ಇದಾದ ಮೇಲೆ ಮೀರಾ ತನ್ನ ಮದುವೆಯ ದಿನ ಮೇಕಪ್ ಮಾಡಿದ್ದ ಆ ಹಳೆ ಮೇಕಪ್ ಆರ್ಟಿಸ್ಟ್ ವಾರ್ಸೋನನ್ನ ಭೇಟಿಯಾಗಲು ಹೋಗ್ತಾಳೆ. ಅಲ್ಲಿ ಮೀರಾಗೆ ಆಕೆ ಒಂದು ಶಾಕಿಂಗ್ ರಹಸ್ಯ ಹೇಳ್ತಾಳೆ. ಸ್ನೇಹಿತರೆ, ಇಲ್ಲಿ ಇಡೀ ಕಥೆಯೇ ಉಲ್ಟಾ ಆಗುತ್ತೆ. ಸ್ವಲ್ಪ ದಿನಗಳ ಮುಂಚೆ ವಾರ್ಸೋ ಹತ್ತಿರ ಬಂದಿದ್ದ ಮಹಿಳೆ ಬೇರೆ ಯಾರೂ ಅಲ್ಲ, ಮೀರಾಳ ಸ್ವಂತ ತಂಗಿ ಪೂತಿ ಮೀರಾಗೆ ಎಂದಿಗೂ ಸುಖ ಸಿಗಬಾರದು ಅಂತ ವಾರ್ಸೋ ಹತ್ತಿರ ಬಾಹು ಲಾವೆಯಾನ್ ಎಂಬ ಅತ್ಯಂತ ಕರಾಳ ಮಾಟ ಮಂತ್ರದ ರಿಚುವಲ್ ಮಾಡಿಸಿದ್ದಳು. ಈ ಶಾಪ ಯಾರ ಮೇಲಿರುತ್ತೋ ಅವರ ಜೊತೆ ದೈಹಿಕ ಸಂಬಂಧ ಬೆಳೆಸಿದ ಪ್ರತಿಯೊಬ್ಬ ಗಂಡಸು ಅತ್ಯಂತ ಘೋರವಾಗಿ ಸಾವನ್ನಪ್ತಾರೆ. ಅಂದರೆ ಆ ಹೆಣ್ಣು ಎಂದಿಗೂ ತನ್ನ ಸಂಸಾರ ಮುಂದುವರಿಸಲು ಸಾಧ್ಯವಿಲ್ಲ. ಕೊನೆಯವರೆಗೂ ಒಂಟಿಯಾಗಿಯೇ ಇರಬೇಕು. ಮದುವೆಯ ದಿನ ಮೇಕಪ್ ಮಾಡುವಾಗಲೇ ವಾರ್ಸೋ ಈ ಮಂತ್ರವನ್ನ ಮೀರಾ ಮೇಲೆ ಪ್ರಯೋಗ ಮಾಡಿದ್ದಳು. ಈ ರಹಸ್ಯ ತಿಳಿದು ಮೀರಾ ಕೋಪದಿಂದ ತಂಗಿ ಪೂತಿ ಮನೆಗೆ ಹೊರಡ್ತಾಳೆ. ಆದರೆ ದಾರಿಯಲ್ಲಿ ಸುನಿಯೋತೋ ಅವಳನ್ನ ಕಿಡ್ನಾಪ್ ಮಾಡಿ ತನ್ನ ರೂಮ್ನಲ್ಲಿ ಕಟ್ಟಿ ಹಾಕಿ ಅವಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ತಾನೆ. ಆದರೆ ಅವನಿಗೆ ಗೊತ್ತಿರೋದಿಲ್ಲ ತಾನು ತನ್ನ ಸಾವನ್ನೇ ತಂದುಕೊಳ್ತಾ ಇದ್ದೀನಿ ಅಂತ. ಯಾಕಂದ್ರೆ ಶಾಪದ ಪ್ರಕಾರ ಮೀರಾ ಜೊತೆ ಯಾರೇ ಒಂದಾದ್ರೂ ಅವರ ಸಾವು ಖಚಿತ. ಕೋಣೆಯಲ್ಲಿ ಬಂದಿಯಾಗಿದ್ದ ಮೀರಾಗೆ ತನ್ನಿಬ್ಬರು ಸತ್ತ ಗಂಡಂದಿರ ದೆವ್ವಗಳು ಕಾಣುತ್ತೆ. ಸಂಜೆ ಸುನಿಯೋತೋ ತನ್ನ ಸ್ವಾರ್ಥದ ಸುಖ ಅನುಭವಿಸಿ ಮನೆಗೆ ಬಂದಾಗ ಮನೆಯಲ್ಲಿ ಟಿವಿ ತಾನಾಗಿ ಆನ್ ಆಫ್ ಆಗೋದು ನೋಡ್ತಾನೆ. ಅದೇ ಸಮಯಕ್ಕೆ ಮೀರಾಗೆ ಆ ಭಯಾನಕ ಇವಿಲ್ ಆವರಿಸಿಕೊಳ್ಳುತ್ತೆ. ಈ ಬಾರಿ ಮೀರಾ ತಾನೇ ಆ ಇವಿಲ್ಗೆ ತನ್ನ ಶರೀರವನ್ನ ಒಪ್ಪಿಸಿ ಬಿಡ್ತಾಳೆ. ಈ ಇವಿಲ್ ಶಕ್ತಿಯಿಂದ ಸುನಿಯೋತೋನನ್ನ ನರಳಿಸಿ ಸಾಯಿಸ್ತಾಳೆ.
ನಂತರ ಮೀರಾ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಬನ ಅಲ್ಲಿಗೆ ಬಂದು ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮರುದಿನ ಬೆಳಿಗ್ಗೆ ಎದ್ದಾಗ ಮೀರಾ ಬನಾಗೆ ಒಂದು ಪತ್ರ ಬರೆದಿಟ್ಟು ಹೊರಟು ಹೋಗ್ತಾಳೆ. ಅದರಲ್ಲಿ ಬನ ಜೊತೆ ಕಳೆದ ಕ್ಷಣಗಳು ತುಂಬಾ ಸುಂದರವಾಗಿದ್ದವು. ಆದ್ರೆ ಅವಳು ಅವನ ಪ್ರಾಣಕ್ಕೆ ಅಪಾಯ ತರಲು ಇಷ್ಟಪಡದೆ ದೂರ ಹೋಗ್ತಿರೋದಾಗಿ ಬರೆದಿರ್ತಾಳೆ. ಬನ ಅವಳ ಹಳೆ ಅಡ್ರೆಸ್ ಹುಡುಕಿಕೊಂಡು ಹೋಗ್ತಾನೆ. ಇತ್ತ ತನ್ನ ಹಳೆ ಮನೆ ತಲುಪಿದ ಮೀರಾಗೆ ತನ್ನ ಬಾಲ್ಯದ ನೆನಪುಗಳು ಕಾಡುತ್ತೆ. ಬಾಲ್ಯದಲ್ಲಿ ತಾನು ತನ್ನ ಸ್ಟೆಪ್ ಸಿಸ್ಟರ್ ಪೂತಿಯನ್ನ ಹೇಗೆಲ್ಲ ಸತಾಯಿಸಿ ಹಿಂಸೆ ಕೊಡ್ತಿದ್ದೆ ಎಂಬ ನೆನಪು ಬಂದು ಪೂತಿ ತನ್ನನ್ನ ಯಾಕೆ ಇಷ್ಟೊಂದು ದ್ವೇಷಿಸ್ತಾ ಇದ್ದಾಳೆ ಎನ್ನುವುದು ಮೀರಾಗೆ ಅರ್ಥವಾಗುತ್ತೆ. ಮೀರಾ ತನ್ನ ತಂಗಿಗೆ ಯಾಕೆ ಅಷ್ಟೊಂದು ಹಿಂಸೆ ಕೊಡ್ತಿದ್ಲು ಮತ್ತು ಪೂತಿ ಅವಳನ್ನ ಈ ಮಟ್ಟಕ್ಕೆ ದ್ವೇಷಿಸಲು ಅಸಲಿ ಕಾರಣ ಏನು ಅನ್ನೋದು ರಿವೀಲ್ ಆಗುತ್ತೆ. ಸ್ನೇಹಿತರೆ, ಪೂತಿ ಸುಂದರವಾಗಿರ್ತಾಳೆ. ಅದನ್ನು ಸಹಿಸದ ಮೀರಾ ಅವಳಿಗೆ ನಿರಂತರವಾಗಿ ದೈಹಿಕ ಮತ್ತು ಮಾನಸಿಕ ಹಿಂಸೆ ಮಾಡ್ತಿರ್ತಾಳೆ. ಆದರೆ ಬಾಲ್ಯದಲ್ಲಿ ಅಕ್ಕನಿಂದ ಅನುಭವಿಸಿದ ಅತಿ ತೀವ್ರ ಅವಮಾನ ಮತ್ತು ಟಾರ್ಚರ್ ಪೂತಿ ಮನಸ್ಸಿನಲ್ಲಿ ಎಷ್ಟು ಆಳವಾದ ಗಾಯ ಮಾಡಿತೆಂದರೆ ವರ್ಷಗಳು ಕಳೆದರೂ ಆ ನೋವು ಮಾಯವಾಗದೆ ಒಳಗೊಳಗೆ ದೊಡ್ಡ ಮಟ್ಟದ ಕ್ರೋಧ ಹಾಗೂ ಸೇಡಿನ ಜ್ವಾಲೆಯಾಗಿ ಬದಲಾಗಿರುತ್ತೆ. ತಾನು ಅನುಭವಿಸಿದ ನರಕಕ್ಕೆ ಅಕ್ಕನ ಇಡೀ ಬದುಕೆ ಸರ್ವನಾಶವಾಗಬೇಕು, ಅವಳು ಎಂದಿಗೂ ಯಾರ ಜೊತೆಯೂ ಸುಖವಾಗಿರಬಾರದು ಅನ್ನೋ ತೀವ್ರ ದ್ವೇಷದಿಂದಲೇ ಪೂತಿ ಕೊನೆಗೆ ಆ ಕರಾಳ ಮಾಟ ಮಂತ್ರದ ಮೊರೆ ಹೋಗಿರ್ತಾಳೆ. ಈ ವಿಷಯ ಮೀರಾಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಪೂತಿಯ ಗಂಡ ಕೆಲಸದ ನೆಪ ಹೇಳಿ ತನ್ನ ಕಲೀಗ್ ಜೊತೆ ಪಾರ್ಟಿ ಮಾಡಲು ಮತ್ತು ಹೆಣ್ಣು ಮಕ್ಕಳ ಜೊತೆ ಮಜಾ ಮಾಡಲು ರೂಮ್ಗೆ ಹೋಗ್ತಾನೆ. ಆದರೆ ಶಾಕಿಂಗ್ ಅಂದರೆ ಆ ರೂಮ್ಗೆ ಮಾಸ್ಕ್ ಹಾಕಿಕೊಂಡು ಬಂದಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಸ್ವತಃ ಮೀರಾ. ಪೂತಿ ಮೇಲೆ ಸೇಡು ತೀರಿಸಿಕೊಳ್ಳಲು ಮೀರಾ ಬೇಕಂತಲೇ ಅವಳ ಗಂಡನ ಜೊತೆ ಇಂಟಿಮೇಟ್ ಆಗ್ತಾಳೆ. ಯಾಕಂದ್ರೆ ತನ್ನನ್ನು ಮುಟ್ಟಿದ ಗಂಡಸು ಸಾಯಲೇಬೇಕು ಅನ್ನೋದು ಮೀರಾಗೆ ಚೆನ್ನಾಗಿ ಗೊತ್ತಿತ್ತು. ಆತ ಕುಡಿದ ಅಮಲಿನಲ್ಲಿ ಮನೆಗೆ ಬಂದು ಮಲಗಿಕೊಳ್ತಾನೆ. ಅಷ್ಟರಲ್ಲೇ ಮೀರಾ ಪೂತಿ ಮನೆಗೆ ಬಂದು ನಿನ್ನ ಗಂಡ ಇನ್ನೂ ಬದುಕಲ್ಲ ಅಂತಾಳೆ. ಪೂತಿ ಕೋಪದಿಂದ ತಾನು ಬಾಲ್ಯದಲ್ಲಿ ಅನುಭವಿಸಿದ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನ ನೆನಪಿಸಿಕೊಂಡು ಮೀರಾಗೆ ಬದುಕುವ ಹಕ್ಕಿಲ್ಲ ಅಂತ ಕಿರುಚಾಡ್ತಾಳೆ. ಅವಳ ಜೊತೆ ಜಗಳ ಮಾಡ್ತಾಳೆ. ತಕ್ಷಣವೇ ಆ ಶಾಪದ ಇವೆಲ್ ಪೂತಿ ಮನೆಗೆ ನುಗ್ಗಿ ಮೀರಾಗೆ ಆವರಿಸಿಕೊಂಡು ಬೆಡ್ರೂಮ್ನಲ್ಲಿದ್ದ ಪೂತಿಯ ಗಂಡನನ್ನ ಅತ್ಯಂತ ಕ್ರೂರವಾಗಿ ಕೊಂದು ಹಾಕುತ್ತೆ. ತನ್ನ ಗಂಡ ಸತ್ತಿದ್ದಾನೆ, ಅವನ ಜೊತೆ ಮೀರಾ ಸಂಬಂಧ ಬೆಳೆಸಿದ್ದಾಳೆ ಅಂತ ತಿಳಿದ ತಕ್ಷಣ ಪೂತಿ ಮೀರಾ ಜೊತೆ ದೊಡ್ಡ ಗಲಾಟೆ ಮಾಡ್ತಾಳೆ. ಗಾಜಿನ ಚೂರುಗಳಿಂದ ಮೀರಾಳ ದೇಹವನ್ನ ಚುಚ್ಚಿ ರಕ್ತ ಹರಿಸ್ತಾಳೆ. ಇಬ್ಬರು ಸಿಸ್ಟರ್ಸ್ ಮಧ್ಯೆ ರಕ್ತಸಿಕ್ತವಾದ ಮಾರಾಮಾರಿ ನಡೆಯುತ್ತೆ. ಇಬ್ಬರು ತೀವ್ರವಾಗಿ ಗಾಯಗೊಳ್ತಾರೆ. ಈ ಹೋರಾಟದಲ್ಲಿ ಮೀರಾ ಜೋರಾಗಿ ಅವಳನ್ನ ತಳ್ಳಿದಾಗ ಪೂತಿ ಹಿಂಭಾಗದಲ್ಲಿದ್ದ ಗಾಜಿನ ಟೇಬಲ್ ಮೇಲೆ ಬಿದ್ದು ಟೇಬಲ್ ಪುಡಿಯಾಗುತ್ತೆ. ಅದಲ್ಲದೆ ಒಂದು ದೊಡ್ಡ ಚೂಪಾದ ಗಾಜಿನ ಚೂರು ಪೂತಿಯ ಗಂಟಲಿಗೆ ನುಗ್ಗಿ ಅವಳ ಶ್ವಾಸ ನಾಳವನ್ನೇ ಸೆಳೆಬಿಡುತ್ತೆ. ಕೊನೆಯುಸಿರೆಳೆಯುವಾಗ ಪೂತಿ ಒಂದು ಕರಾಳ ಸತ್ಯವನ್ನ ಹೇಳ್ತಾಳೆ. ಈ ಶಾಪವನ್ನ ಮಂತ್ರ ಹಾಕಿದವರು ಮಾತ್ರ ಅದಕ್ಕೆ ಪರಿಹಾರ ಕೊಡಲು ಸಾಧ್ಯ. ಆ ಕೆಲಸ ಪೂತಿಗೆ ಮಾತ್ರ ಗೊತ್ತಿತ್ತು. ಆದರೆ ಪೂತಿ ಸಾಯುವ ಮುನ್ನ ನಾನು ಆ ಮೇಕಪ್ ಆರ್ಟಿಸ್ಟ್ ಅಂದರೆ ನಿನಗೆ ಮಾಟ ಮಾಡಿದ ವಾರ್ಸೋನನ್ನ ಆವಾಗಲೇ ಬೆಂಕಿ ಮೂಲಕ ಕೊಂದು ಹಾಕಿದ್ದೀನಿ ಅಂತ ಹೇಳ್ತಾ ನಗುತ್ತಾ ಸತ್ತು ಹೋಗ್ತಾಳೆ. ಅಂದ್ರೆ ಆ ಶಾಪವನ್ನ ತೆಗೆಯುವವರು ಇಡೀ ಜಗತ್ತಿನಲ್ಲೇ ಯಾರೂ ಬದುಕಿರಲ್ಲ. ಮೀರಾ ಅಳುತ್ತಾ ಅಲ್ಲಿಂದ ಹೊರಡ್ತಾಳೆ. ಕಥೆಯ ಕೊನೆಯಲ್ಲಿ ಮೀರಾ ತನ್ನ ಹಳೆ ಮನೆಗೆ ಬರ್ತಾಳೆ. ಅಲ್ಲಿ ಅವಳನ್ನ ಹುಡುಕಿಕೊಂಡು ಬನ ಬಂದಿರ್ತಾನೆ. ಎಲ್ಲ ಸತ್ಯ ಗೊತ್ತಿದ್ರು ಬನ ಮೀರಾನ ತಬ್ಬಿಕೊಂಡು ತನ್ನ ಪ್ರೀತಿಯನ್ನ ಹೇಳ್ಕೊಂತಾನೆ. ಅವರಿಬ್ಬರು ಎಲ್ಲವನ್ನ ಮರೆತು ಕೆಲವು ಕಾಲ ಹೊಸ ಜೀವನ ನಡೆಸ್ತಾರೆ. ಆದ್ರೆ ಆ ಬಾಹುಲಾವಿಯನ್ ಕರಾಳ ಶಾಪ ಸುಮ್ಮನಿರಬೇಕಲ್ಲ. ಒಂದು ದಿನ ಆ ಶಾಪ ಬನಾನ ಪ್ರಾಣವನ್ನು ಕೂಡ ಬಲಿ ತಗೊಳುತ್ತೆ. ಕೊನೆಯಲ್ಲಿ ಮೀರಾ ತನ್ನ ಜೀವಮಾನವಿಡೀ ಒಂಟಿಯಾಗಿ ಆ ಕರಾಳ ಶಾಪದೊಂದಿಗೆ ಬದುಕಬೇಕಾದ ದುರಂತ ಸನ್ನಿವೇಶದೊಂದಿಗೆ ಪೆರುಂಪುವಾನ್ ಪೆಂಬುವ ಸಿಯಾಲ್ ಎಂಬ ಇಂಡೋನೇಷಿಯನ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ಮೂವಿಯ ಕ್ಲೈಮ್ಯಾಕ್ಸ್ ನಿಜಕ್ಕೂ ನಮ್ಮ ತಲೆ ಕೆಡಿಸಿಬಿಡುತ್ತೆ ಮತ್ತು ಸಖತ್ತಾಗಿ ಯೋಚನೆ ಮಾಡೋ ಥರ ಮಾಡುತ್ತೆ. ಯಾಕಂದ್ರೆ ಇಲ್ಲಿ ಕೇವಲ ಒಂದು ಹಾರರ್ ಎಲಿಮೆಂಟ್ ಮಾತ್ರ ಇಲ್ಲ, ಅದರ ಹಿಂದೆ ಇಂಟೆನ್ಸ್ ಆಗಿರೋ ಎಮೋಷನ್ಸ್ ಮತ್ತು ಕರ್ಮದ ಬಿಗ್ಗೆಸ್ಟ್ ಟ್ವಿಸ್ಟ್ ಇದೆ. ಪೂತಿ ತನ್ನ ಬಾಲ್ಯದ ದ್ವೇಷಕ್ಕಾಗಿ ಮೀರಾಗೆ ಮಾಡಿಸಿದ ಆ ಬಾಹುಲಾವಿಯನ್ ಅನ್ನೋ ಕರಾಳ ಶಾಪ ಕೊನೆಗೆ ಅವಳ ಸ್ವಂತ ಸಂಸಾರವನ್ನೇ ಹೇಗೆ ಬಲಿ ತೆಗೆದುಕೊಂಡಿತು ಅನ್ನೋದೇ ಈ ಕಥೆಯ ಕ್ಲೈಮ್ಯಾಕ್ಸ್ನ ಅಸಲಿ ಕ್ಲಾರಿಟಿ. ಮೀರಾ ತನ್ನ ತಂಗಿಯ ಮೇಲೆ ರಿವೆಂಜ್ ತಗೊಳ್ಳೋಕೆ ಅವಳ ಗಂಡನ ಜೊತೆಗೆ ಫಿಸಿಕಲ್ ರಿಲೇಶನ್ಶಿಪ್ ಬೆಳೆಸಿದ್ದು ಕಥೆಯ ಮೋಸ್ಟ್ ಶಾಕಿಂಗ್ ಪಾರ್ಟ್. ಯಾಕಂದ್ರೆ ತನ್ನನ್ನು ಮುಟ್ಟಿದ ಗಂಡಸು ಸತ್ತೇ ಹೋಗ್ತಾನೆ ಅನ್ನೋ ಶಾಪವನ್ನೇ ಮೀರಾ ಇಲ್ಲಿ ತನ್ನ ಶಕ್ತಿಯಾಗಿ ಒಂದು ರಿವೆಂಜ್ ವೆಪನ್ ಆಗಿ ಬಳಸಿಕೊಳ್ತಾಳೆ. ಆದರೆ ಅಲ್ಲಿರೋ ಅಲ್ಟಿಮೇಟ್ ಟ್ರಾಜಿಡಿ ಏನಂದ್ರೆ ಪೂತಿ ಸಾಯೋ ಮುನ್ನ ಆ ಮಾಟ ಮಂತ್ರ ಮಾಡಿದ ವಾರ್ಸೋನನ್ನು ಕೂಡ
ಕೊಂದು ಹಾಕಿರ್ತಾಳೆ. ಇದರ ಅರ್ಥ ಈ ಇಡೀ ಪ್ರಪಂಚದಲ್ಲಿ ಆ ಶಾಪವನ್ನ ರಿವರ್ಸ್ ಮಾಡೋಕೆ ಅಥವಾ ಬ್ರೇಕ್ ಮಾಡೋಕೆ ಇನ್ಯಾರ ಕೈಲೂ ಸಾಧ್ಯವೇ ಇಲ್ಲ. ಮೀರಾ ತನ್ನ ಕೆಟ್ಟ ನೆನಪುಗಳಿಂದ ಹೊರಬಂದು ಬನ ಜೊತೆ ಹೊಸ ಲೈಫ್ ಸ್ಟಾರ್ಟ್ ಮಾಡಿ ಬದುಕೋಕೆ ಟ್ರೈ ಮಾಡಿದ್ರು. ಆ ಕರಾಳ ಶಾಪ ಅವಳನ್ನ ಬಿಡಲ್ಲ. ಬನ ಅವಳನ್ನ ಎಷ್ಟೇ ಟ್ರೂ ಆಗಿ ಲವ್ ಮಾಡಿದ್ರು, ಎಲ್ಲ ಗೊತ್ತಿದ್ರು, ಅವಳನ್ನ ಅಕ್ಸೆಪ್ಟ್ ಮಾಡಿದ್ರು ಕೂಡ ಕೊನೆಗೆ ಆ ಶಾಪಕ್ಕೆ ಬಲಿಯಾಗಲೇಬೇಕಾಗುತ್ತೆ. ಅಂದ್ರೆ ಮೀರಾ ತನ್ನ ಲೈಫ್ನಲ್ಲಿ ಎಂದಿಗೂ ಯಾರ ಜೊತೆಯೂ ಇರೋಕೆ ಸಾಧ್ಯನೇ ಇಲ್ಲದೆ ಒಂಟಿಯಾಗಿಯೇ ನರಕ ಅನುಭವಿಸಬೇಕು ಅನ್ನೋದು ವಿಧಿ ಲಿಖಿತ ಆಗಿಬಿಡುತ್ತೆ. ಇದರೊಂದಿಗೆ ಕತೆ ಕೊನೆಗೊಳ್ಳುವ ಆ ದುರಂತ ಸನ್ನಿವೇಶ ಇದೆಯಲ್ಲ, ಅದು ನಮ್ಮ ಎದೆ ನಡುಗಿಸುವುದರ ಜೊತೆಗೆ ಒಂದು ಬಿಗ್ಗೆಸ್ಟ್ ಲೆಸನ್ ಕಲಿಸುತ್ತೆ. ಬಾಲ್ಯದಲ್ಲಿ ನಾವು ಯಾರಿಗೋ ಮಾಡಿದ ದೈಹಿಕ ಅಥವಾ ಮಾನಸಿಕ ಹಿಂಸೆ ಕಾಲ ಕಳೆದಂತೆ ಯಾವ ತರಹದ ಕರಾಳ ರೂಪ ಪಡೆದು ನಮ್ಮ ಮುಂದೆಯೇ ನಿಲ್ಲಬಹುದು ಅನ್ನೋದಕ್ಕೆ ಈ ಇಬ್ಬರು ಸಿಸ್ಟರ್ಸ್ ಕಥೆಯೇ ಸಾಕ್ಷಿ. ಪೂತಿ ತಾನು ಅನುಭವಿಸಿದ ಟಾರ್ಚರ್ಗೆ ಸೇಡು ತೀರಿಸಿಕೊಳ್ಳಲು ಮಾಟ ಮಂತ್ರದ ಮೊರೆ ಹೋದ್ರೆ ಮೀರಾ ತನ್ನ ಮೇಲಾದ ದೌರ್ಜನ್ಯಕ್ಕೆ ತಂಗಿಯ ಸಂಸಾರವನ್ನೇ ಬಲಿ ಕೊಡಲು ಮುಂದಾಗ್ತಾಳೆ. ಆದರೆ ಕೊನೆಗೆ ಗೆದ್ದಿದ್ದು ಇಬ್ಬರ ದ್ವೇಷವೂ ಅಲ್ಲ, ಬದಲಿಗೆ ಅವರಿಬ್ಬರು ಸೃಷ್ಟಿಸಿದ ಆ ಕರಾಳ ಕರ್ಮದ ಶಾಪ ಮಾತ್ರ. ಪ್ರೀತಿ, ಆಸೆ, ಭರವಸೆ ಎಲ್ಲವೂ ಇದ್ದರೂ ವಿಧಿಯ ಅಕ್ರೂರ ಆಟದ ಮುಂದೆ ಮೀರಾಗೆ ಕೊನೆಯವರೆಗೂ ಒಂಟಿತನವೇ ಆಸ್ತಿಯಾಗುತ್ತೆ. ದ್ವೇಷ ಅನ್ನೋದು ಕೇವಲ ಎದುರಿಗಿರುವವರನ್ನು ಮಾತ್ರವಲ್ಲ, ಇಡೀ ವಂಶವನ್ನೇ ಹೇಗೆ ಸರ್ವನಾಶ ಮಾಡುತ್ತೆ ಅನ್ನೋದನ್ನ ಈ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿ ತೋರಿಸಿಕೊಡುತ್ತೆ. ಈ ಕತೆ ನಿಮಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿಯ ಮತ್ತಷ್ಟು ಅದ್ಭುತವಾದ ನೈಜ ಘಟನೆಗಳ ರೋಚಕ ಕತೆಗಳಿಗಾಗಿ ನಮ್ಮ ಚಾನಲ್ ಮಿಸ್ಟರ್ ಮೀಡಿಯಾಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.